ಇದೀಗ ಬೆಂಗಳೂರಿನ ಇತರ ಪ್ರಮುಖ ಸುದ್ದಿಗಳನ್ನು ಫಟಾಫಟ್ ಅಂತ ನೋಡೋಣ ಜಸ್ಟ್ 5 ನಲ್ಲಿ. ಟಿಕೆಟ್ ಇಲ್ಲದೆ ಸಾರಿಗೆ ಸಂಸ್ಥೆ ಬಸ್ಗಳಲ್ಲಿ ಸಂಚರಿಸುತ್ತಿದ್ದ ಪ್ರಯಾಣಿಕರಿಗೆ ಕೆಎಸ್ಆರ್ಟಿಸಿ ದಂಡದ ಬಿಸಿ ತಟ್ಟಿಸಿದೆ. ಜನವರಿಯಲ್ಲಿ ಟಿಕೆಟ್ ಇಲ್ಲದೆ ಪ್ರಯಾಣಿಸುತ್ತಿದ್ದ 3,712 ಪ್ರಯಾಣಿಕರಿಂದ ಬರೋಬ್ಬರಿ 5,71,286 ದಂಡ ವಸೂಲಿ ಮಾಡಿದೆ. ತನಿಖಾ ತಂಡವು 44,521 ಟ್ರಿಪ್ಗಳನ್ನು ತಪಾಸಣೆ ನಡೆಸಿತ್ತು. ದಂಡದಿಂದಲೇ ನಿಗಮದ ಖಜಾನೆಗೆ ಲಕ್ಷಾಂತರ ರೂಪಾಯಿ ಬಂದಿದೆ. ಯೂಟ್ಯೂಬ್ ನೋಡಿ ಕಳ್ಳತನ ಮಾಡ್ತಿದ್ದ ಖದೀಮ ಅರೆಸ್ಟ್ ಆಗಿದ್ದಾನೆ. ಆರೋಪಿ ಸುನೀಲ್ ಅಲಿಯಾಸ್ ತಮಟೆಯನ್ನ ಮೈಕೋ ಲೇಔಟ್ ಠಾಣೆ ಪೊಲೀಸರು ಬಂಧಿಸಿದ್ದಾರೆ. ಈತ ಕೈಗೆ ಗ್ಲೌಸ್ ಧರಿಸಿ ಚಿನ್ನಾಭರಣ ಕದ್ದು ಸಾಕ್ಷಿ ನಾಶ ಮಾಡಿ ಪರಾರಿಯಾಗ್ತಿದ್ದ. ಪೊಲೀಸ್ ಠಾಣೆ ಮುಂದೆಯೇ ಮನೆ ಮಾಡಿಕೊಂಡಿದ್ದ ಕಳ್ಳ ಪೊಲೀಸ್ ಸಿಬ್ಬಂದಿ ಜೊತೆ ಸ್ನೇಹ ಕೂಡ ಗಳಿಸಿದ್ದಂತೆ. ತಾನೇ ಕದ್ದ ಜಾಗಕ್ಕೆ ಪೊಲೀಸರ ಜೊತೆ ಭೇಟಿ ಕೊಡ್ತಿದ್ದಂತೆ. ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದ ಬಳಿಕ ಅಸಲಿ ಸಂಗತಿ ಬಯಲಾಗಿದೆ. ಕಬ್ಬನ್ ಪಾರ್ಕ್ನಲ್ಲಿ ವಾರಾಂತ್ಯ ದಿನ ವಾಹನಗಳ ಸಂಚಾರಕ್ಕೆ ನಿರ್ಬಂಧ ಹೇರಲಾಗಿತ್ತು. ಆದರೆ ಟ್ರಾಫಿಕ್ ಹೆಚ್ಚಾಗುವ ಹಿನ್ನೆಲೆ ವೀಕೆಂಡ್ನಲ್ಲಿ ವಾಹನಗಳಿಗೆ ಅವಕಾಶ ನೀಡುವಂತೆ ಸಂಚಾರಿ ಪೊಲೀಸರು ಕೋರ್ಟ್ ಮೊರೆ ಹೋಗಿದ್ರು. ಹೀಗಾಗಿ 2ನೇ ಮತ್ತು 4ನೇ ಶನಿವಾರ ವಾಹನಗಳ ಸಂಚಾರಕ್ಕೆ ಹೈಕೋರ್ಟ್ ಅವಕಾಶ ನೀಡಿದೆ. ಇದರಿಂದ ಉದ್ಯಾನದ ಪರಿಸರಕ್ಕೆ ಧಕ್ಕೆ ಆಗಲಿದೆ ಅಂತ ಕಬ್ಬನ್ ಪಾರ್ಕ್ ನಡಿಗೆದಾರರ ಸಂಘದ ಅಧ್ಯಕ್ಷ ಬೇಸರ ವ್ಯಕ್ತಪಡಿಸಿದ್ದಾರೆ. ಪ್ರತಿ ಶನಿವಾರ ಭಾನುವಾರ ಬಿಟ್ಕೊಂಡು ಒಂದೊಂದೇ ಬಿಟ್ಕೊಂಡು ಹೋದ್ರೆ ಹಂಗೆ ಪರ್ಮನೆಂಟ್ ಆಗುತ್ತೆ. ಅವಾಗ ಏನಾಗುತ್ತೆ, ಇಲ್ಲಿ ಅಷ್ಟು ಒಳ್ಳೆ ಪ್ರಾಣಿ ಪಕ್ಷಿಗಳು ಬಂದವೆ, ಅದನ್ನ ಉಳಿಸ್ರಿ, ನಿಮಗೂ ನಿಮ್ಮ ಮಕ್ಕಳಿಗೂ ಒಳ್ಳೇದಾಗುತ್ತೆ.